ನಮಸ್ಕಾರ. K2 ಕನ್ನಡ ನ್ಯೂಸ್ಗೆ ಸ್ವಾಗತ. ವೀಕ್ಷಿಸಿ ಈ ದಿನದ ಸುದ್ದಿಗಳ ರೌಂಡ್ ಅಪ್. ನಾಡಿನ ಸಮಸ್ತ ಜನತೆಗೆ ದೀಪಾವಳಿ ಹಬ್ಬದ ಶುಭಾಶಯಗಳು. ದೀಪಾವಳಿ ಹಬ್ಬ ನಮ್ಮಲ್ಲಿರುವ ಎಲ್ಲಾ ಕಷ್ಟಗಳನ್ನ ದೂರ ಮಾಡಿ ಸುಖ, ಶಾಂತಿ, ಸಮೃದ್ಧಿ ಕರುಣಿಸಲಿ. ದೀಪದಿಂದ ದೀಪ ಹಚ್ಚುವಂತೆ ಪ್ರತಿಯೊಬ್ಬರೂ ಪ್ರೀತಿಯಿಂದ ಪ್ರೀತಿ ಗಳಿಸಲು ಸೌಹಾರ್ದತೆಯೊಂದಿಗೆ ಆಚರಿಸುವ ಈ ದೀಪಾವಳಿ ನಮ್ಮೆಲ್ಲರಿಗೂ ಬೆಳಕಾಗಲಿ. ಮಾಲಿನ್ಯ ಮಾಡುವ ಹಾಗೂ ಅಪಾಯಕಾರಿಯ ಪಟಾಕಿಗಳಿಂದ ದೂರವಿರಿ. ಮಣ್ಣಿನ ಹಣತೆಯ ಬೆಳಗೋಣ, ಹಸಿರು ಪಟಾಕಿ ಸಿಡಿಸೋಣ. ಮತ್ತೊಮ್ಮೆ ಎಲ್ಲರಿಗೂ ದೀಪಾವಳಿಯ ಶುಭಾಶಯಗಳು. ಶುಭ ಕೋರುವವರು ಸನ್ಮಾನ್ಯ ಶ್ರೀ NS ಬೋಸರಾಜು, ಮಾನ್ಯ ಸಣ್ಣ ನೀರಾವರಿ ಹಾಗೂ ವಿಜ್ಞಾನ ತಂತ್ರಜ್ಞಾನ ಇಲಾಖೆ ಸಚಿವರು, ಕರ್ನಾಟಕ ಸರ್ಕಾರ, ಹಾಗೂ ಶ್ರೀ ರವಿ ಬೋಸರಾಜು, ಹಿಂದುಳಿದ ವರ್ಗಗಳ ನಾಯಕರು, ರಾಜ್ಯ ಕಾಂಗ್ರೆಸ್ ಯುವ ಮುಖಂಡರು, ರಾಯಚೂರು. ದೀಪಾವಳಿ ದೀಪಾವಳಿ ಸುರಕ್ಷಿತ ಮತ್ತು ಸಿಹಿ ಕ್ಷಣಗಳಿಂದ ತುಂಬಿರುವ ದೀಪಾವಳಿ ನಿಮ್ಮದಾಗಲಿ. ದೀಪಾವಳಿ ಹಬ್ಬದ ಶುಭಾಶಯಗಳು. ಶುಭ ಕೋರುವವರು ಡಾಕ್ಟರ್ ನಾಗರಾಜ್ ಬಾಲ್ಕಿ ಹಾಗೂ ಡಾಕ್ಟರ್ ಪ್ರಿಯಾ ಕೆ ಬಾಲ್ಕಿ. ಡಾಕ್ಟರ್ ಬಾಲ್ಕಿ ಆಸ್ಪತ್ರೆ, ಹಳೆ ಧನವಂತ್ರಿ ಆಸ್ಪತ್ರೆ ಬಿಲ್ಡಿಂಗ್, ಸ್ವಾಗತ್ ಗಾರ್ಡನ್ ಎದುರುಗಡೆ, ಗೋಶಾಲ ರಸ್ತೆ, ರಾಯಚೂರು. ದೀಪಾವಳಿ 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 ದೀಪಾವಳಿ. ಬೆಳಕಿನ ಹಬ್ಬ ದೀಪಾವಳಿಯು ನಮ್ಮೆಲ್ಲರ ಜೀವನದಲ್ಲಿ ಸಂತೋಷ, ಶಾಂತಿ, ಸಮೃದ್ಧಿ ಹಾಗೂ ನೆಮ್ಮದಿಯನ್ನು ತರಲಿ. ನಿಮ್ಮ ಮನೆಗಳಲ್ಲಿ ದೀಪದ ಬೆಳಕು ಹೊಳೆಯಲಿ. ಕತ್ತಲೆ, ದುಃಖ, ಅಡೆತಡೆಗಳು ದೂರವಾಗಲಿ. ಪ್ರೀತಿ, ಸಹಕಾರ, ಆರೋಗ್ಯ ಹಾಗೂ ಮಾನವೀಯತೆಗಳ ಬೆಳಕಿನಿಂದ ನಮ್ಮ ಸಮಾಜ ಮತ್ತಷ್ಟು ಏಕತೆ ಮತ್ತು ಬೆಳವಣಿಗೆಗೆ ಸಾಕ್ಷಿಯಾಗಲಿ. ಎಲ್ಲರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಡಾಕ್ಟರ್ ಸುರೇಂದ್ರ ಬಾಬು, ಜಿಲ್ಲಾ ಆರೋಗ್ಯ ಅಧಿಕಾರಿಗಳು, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ರಾಯಚೂರು. ಬರ್ತಾ ಇದ್ದಾರೆ. ಅದೇ ರೀತಿಯಾಗಿ ಮಸ್ಕಿ ಕ್ಷೇತ್ರದ ಜನಪ್ರಿಯ ಶಾಸಕರು. ಕರ್ನಾಟಕ ರಾಜ್ಯ ಕಾಂಗ್ರೆಸ್ ಪಕ್ಷದ 5 ಗ್ಯಾರಂಟಿಗಳ ಬಗ್ಗೆ ಟೀಕೆ ಮಾಡಿದ ಪ್ರಧಾನಿ ನರೇಂದ್ರ ಮೋದಿ ಸೇರಿದಂತೆ ಅವರ ಬಿಜೆಪಿ ಪಕ್ಷ ಇಂದು ಬಿಹಾರ್ ಚುನಾವಣೆಯಲ್ಲಿ ಕಾಂಗ್ರೆಸ್ಸಿನ ಗ್ಯಾರಂಟಿಗಳನ್ನೇ ಆಧಾರವಾಗಿಟ್ಟು ಚುನಾವಣಾ ಪ್ರಚಾರ ನಡೆಸುತ್ತಿದೆ ಎಂದು ಕೆಪಿಸಿಸಿ ಅಧ್ಯಕ್ಷರಾದ ಹಾಗೂ ರಾಜ್ಯ ಉಪಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ದೂರಿದರು. ಅವರು ಇಂದು ಮಂತ್ರಾಲಯ ಶ್ರೀ ಗುರುರಾಯರ ದರ್ಶನದ ಪಂಚಮುಖ ದೇವಸ್ಥಾನದಲ್ಲಿ ಪೂಜಾ ಕೈಂಕರ್ಯ ನಿರ್ವಹಿಸಿ ಗಣದಾಳ ದೇವಸ್ಥಾನ ಮುಂಭಾಗದಲ್ಲಿ ಗ್ರಾಮಾಂತರ ಕ್ಷೇತ್ರದ ಬ್ಲಾಕ್ ಕಾಂಗ್ರೆಸ್ ಹಾಗೂ ಇತರ ಮುಂಚೂಣಿ ಘಟಕಗಳ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭದಲ್ಲಿ ಪಾಲ್ಗೊಂಡು ಮಾತನಾಡಿದರು. ಬಿಜೆಪಿಯವರ ಈ ಕಾಪಿ ರಾಜಕಾರಣ ಗಮನಿಸಿದರೆ ಕೇಂದ್ರದ 12 ವರ್ಷ ಅಧಿಕಾರ ಅವಧಿಯಲ್ಲಿ ಬಿಜೆಪಿ ಬಡವರ ಪರರ ಯೋಜಿಸಿಲ್ಲ ಎನ್ನುವುದು ಸ್ಪಷ್ಟವಾಗುತ್ತದೆ. ಬಡವರ ಪರ ಯಾವುದೇ ಯೋಜನೆಗಳು ಇಲ್ಲ ಎನ್ನುವುದು ಸಿದ್ಧವಾಗುತ್ತದೆ. ಕಾರ್ಯಕ್ರಮವನ್ನು ವಾಸ್ತವಿಕವಾಗಿ ಗದ್ದಲ್ ಸಾಹೇಬರು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತಾಡುತ್ತಾರೆ. ಎಲ್ಲರೂ ಶಾಂತಿಯಿಂದ ಕೂಡಬೇಕು. बोलो कांग्रेस पार्टी के सन्मान्य
ಬ್ಲಾಕಿನ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಮತ್ತು ಸೆಲ್ಲು, ಮೈನಾರಿಟಿ ಸೆಲ್ಲು, ಒಬಿಸಿ ಸೆಲ್ಲು, ಹಸ್ತದಿಂದ ಇವತ್ತು ಆ ಪ್ರತಿಯನ್ನ ಅನಾವರಣ ಮಾಡ್ತಾ ಇದ್ದಾರೆ. ಜಿಲ್ಲೆಯ ಎಲ್ಲ ಶಾಸಕರು, ಸದಸ್ಯರು, ಜಿಲ್ಲೆಯ ಎಲ್ಲ ಬ್ಲಾಕಿನ ಅಧ್ಯಕ್ಷರುಗಳು ಎಲ್ಲರೂ ಕೂಡ ಜೈ ಕರ್ನಾಟಕ. ಧನ್ಯವಾದಗಳು ಸನ್ಮಾನ್ಯ ಶ್ರೀ ಎ ವಸಂತ್ ಕುಮಾರ್. ವೋಟ್ ಶೋರ್ ಗದ್ದಿ ಚೋಡ್ ಅನ್ನುವಂತ ಸಹಿ ಸಂಗ್ರಹಕ್ಕೆ ಇವತ್ತು ರಾಯಚೂರು ಗ್ರಾಮೀಣ ಕ್ಷೇತ್ರದ ಈ ಪಂಚಮುಖಿಯ ಪವಿತ್ರವಾದಂತ ಸ್ಥಳದಲ್ಲಿ ಸಹಿ ಸಂಗ್ರಹಣೆಯನ್ನ ಪ್ರಾರಂಭಿಸಿರುವಂತ ನಮ್ಮ ನಾಯಕರಾದಂತ ಸನ್ಮಾನ್ಯ ಶ್ರೀ ಡಿ.ಕೆ. ಶಿವಕುಮಾರ್ ಸರ್ ಅವರಿಗೆ ಮತ್ತು ವೇದಿಕೆ ಮೇಲಿರುವಂತಹ ಎಲ್ಲ ಕಾಂಗ್ರೆಸ್ ಪಕ್ಷದ ಸಚಿವರು, ಶಾಸಕರುಗಳು, ವಿಧಾನ ಪರಿಷತ್ತಿನ ಸದಸ್ಯರಿಗೆ ಧನ್ಯವಾದಗಳು. ಸಹಿಯನ್ನ ಸಂಗ್ರಹಿಸಿರುವಂತಹ ಪ್ರತಿಯನ್ನ ಸ್ವೀಕಾರ ಮಾಡಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಹಾಗೂ ಎಲ್ಲ ಘಟಕಗಳ ವಿವಿಧ ಘಟಕಗಳ ಶೆಲ್ಲಾಧ್ಯಕ್ಷರುಗಳು ದಯವಿಟ್ಟು ಅಧ್ಯಕ್ಷರು, ಎಲ್ಲಾ ಶೆಲ್ಲರ ಅಧ್ಯಕ್ಷರು ಎರಡೂ ಬ್ಲಾಕಿನ ದಯವಿಟ್ಟು ಅವರಿಗೆ ಅವಕಾಶ ಮಾಡಿಕೊಡ್ರಿ. ದಯವಿಟ್ಟು ಅಧ್ಯಕ್ಷರುಗಳು ಬೇರೆಯವರಿಗೆ ಅವಕಾಶ ಮಾಡಿಕೊಡ್ರಿ. ಈಗ ಮಾನ್ಯ ನೀವೆಲ್ಲ ನಾಯಕರುಗಳು ಪ್ರತಿಯೊಬ್ಬರು ಕೂಡ ತೆಗೆದುಕೊಳ್ಬೇಕು. BLA ಏನು ಪದ ಇದೆಯಲ್ಲ, ಬಿಜೆಪಿನೇ ದೊಡ್ಡ ಮಂತ್ರಿಗಳು ಕೂಡ BLA ಅಧ್ಯಕ್ಷ ಆಗ್ತಾರೆ. ತನ್ನ ಬೂತ್ ನಲ್ಲಿ ಯಾರು ಮೆಜಾರಿಟಿ ಕೊಡ್ತಾನೆ ಅವನ ನಾಯಕನೇ ಹೊರತು ಇಲ್ಲಿ ಸ್ಟೇಜ್ ಮೇಲೆ ಕೂತ್ಕೊಳ್ಳೋ ನಾಯಕ ಅಲ್ಲ ಅನ್ನೋದನ್ನ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ನೀವು ಬೆಳಗ್ಗೆ ಸಾಯಂಕಾಲ ಬಡದಾಡ್ತೀರಿ. ನಿಮ್ಮ ಹೋರಾಟ ಬಿಜೆಪಿ ಮೇಲೆ ದಳದ ಮೇಲೆ ಇರಬೇಕು. ನಿಮ್ಮ ಹೋರಾಟ ಕಾಂಗ್ರೆಸ್ಸಿಗರ ಮೇಲೆಲ್ಲ ಹೋರಾಟ. ನಿಮ್ಮ ದ್ವೇಷ, ಸಾಧನೆ ಇವಕ್ಕೆಲ್ಲ ಮುಖ್ಯ ಅಲ್ಲ. ಜನ ಸಂಘಟನೆ. ನಾವೆಂತ ಶಕ್ತಿ ನಿಮಗೆ ಕೊಟ್ಟಿದ್ದೇವೆ ಈ ದೇಶದಲ್ಲಿ. ಬಿಜೆಪಿಯವರು ಇತಿಹಾಸದಲ್ಲಿ ಕಾಶ್ಮೀರಿಂದ ಕನ್ಯಾಕುಮಾರಿವರೆಗೂ, ಈಗ ನಮ್ಮ ಎಲೆಕ್ಷನ್ ಆದ್ಮೇಲೆ ನೀವು ನೋಡ್ತಾ ಇದ್ದೀರಿ, ನಮ್ಮ ಕರ್ನಾಟಕ ರಾಜ್ಯದ ಎಲೆಕ್ಷನ್ ಆದ್ಮೇಲೆ ನೀವು ನೋಡ್ತಾ ಇದ್ದೀರಿ. ಈ 5 ಗ್ಯಾರಂಟಿಗಳನ್ನು ಕೊಟ್ಟವಲ್ಲ, ಬಿಜೆಪಿಯವರು ಟೀಕೆ ಮಾಡಿದ್ರು. ನಾನು ಸಿದ್ದರಾಮಯ್ಯನವರು ಕೂತ್ಕೊಂಡು ರಾಹುಲ್ ಗಾಂಧಿ ಅವರ ಹತ್ರ ಚರ್ಚೆ ಮಾಡಿ, ನಮ್ಮ ACC ಜನರಲ್ ಸೆಕ್ರೆಟರಿ ಸುರ್ಜಿವಾಲ್ ಹತ್ರ ಚರ್ಚೆ ಮಾಡಿ, ನಾವೆಲ್ಲ ಕೂತ್ಕೊಂಡು ಬಡವರ ಬದುಕಿನ ಬಗ್ಗೆ ನಾವು ಚಿಂತನೆ ಮಾಡಬೇಕು. ಆದಾಯ ಪಾತಾಳಕ್ಕೆ ಹೋಗ್ತಾ ಇದೆ, ಬೆಲೆ ಏರಿಕೆ ಗಗನಕ್ಕೆ ಹೋಗ್ತಾ ಇದೆ. ನಾವೇನಾದ್ರೂ ಸಹಾಯ ಮಾಡಬೇಕು. ಪೆಟ್ರೋಲ್ ಡೀಸೆಲ್ ಬೆಲೆಯಿಂದ ಹಿಡಿದು ಎಣ್ಣೆ ಬೆಲೆಯಿಂದ ಹಿಡಿದು ಎಲ್ಲ ಪದಾರ್ಥಗಳು ಜಾಸ್ತಿ ಆಗೋಯ್ತು. ಫಸ್ಟ್ ಜನ ಶಕ್ತಿಶಾಲಿಯಾಗಿ ಮಾನಸಿಕವಾಗಿ ಇರಬೇಕು. ಆ ದೃಷ್ಟಿಯಿಂದ ಇವತ್ತು ನಾವು ಗ್ಯಾರಂಟಿಗಳನ್ನು ನಾವು ಕೊಟ್ಟು, ಅದಾದ್ಮೇಲೆ ಟೀಕೆಗಳು ಬಂತು, ಬೇಕಾದಷ್ಟು ಟೀಕೆಗಳು ಬಂತು. ಯಡಿಯೂರಪ್ಪನವರು ಹೇಳಿದ್ರು, ಒಂದು ಕಾಳಕ್ಕಿ ಕಡಿಮೆ ಕೊಟ್ಟರು ನಾವು ಒಪ್ಪೋದಿಲ್ಲ ಅಂತ ಹೇಳಿದ್ರು. ಏನ್ ಅವ್ರು ಓಟ್ ತೆಗೆದುಕೊಂಡು ಬಂದಂಗೆ? ಓಟ್ ಹಾಕಿರೋರು ನೀವು, ಓಟ್ ಹಾಕ್ಸೋರು ನೀವು, ತೀರ್ಮಾನ ಮಾಡಬೇಕಾದವ್ರು ನಾವು. ಮೊದಲನೇ ಕ್ಯಾಬಿನೆಟ್ ನಲ್ಲೇ ನಾವು ಈ 5 ಗ್ಯಾರಂಟಿಗಳನ್ನ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ವು. ಮೋದಿ ಸಾಹೇಬ್ರು ಹೇಳಿದ್ರು, ಏನ್ ಹೇಳಿದ್ರು? ನಿಮ್ಮ ಸರ್ಕಾರ ದಿವಾಳಿ ಹೋಗ್ತದೆ ಅಂತ ಹೇಳಿದ್ರು. ಅದಾದ ಮೇಲೆ ತೆಲಂಗಾಣ ಎಲೆಕ್ಷನ್ ನಡೀತು. ಇದೇ ರೀತಿ ಗ್ಯಾರಂಟಿಗಳನ್ನು ನಾನು ಹೋಗಿ ಭಾಗಿಯಾಗಿದ್ದೆ ಘೋಷಣೆ ಮಾಡಿದಾಗ. ತಿರ್ಗಾ ನೀವೆಲ್ಲ ಬಹಳ ಜನ ಕಾರ್ಯಕರ್ತರು ಬೆಳಗ್ಗೆ ಸಾಯಂಕಾಲ ದುಡಿದ್ರಿ, ಬಂದು ದುಡಿದ್ರಿ. ಮಹಾರಾಷ್ಟ್ರಕ್ಕೆ ಹೋದ್ರು, ಮಧ್ಯಪ್ರದೇಶಕ್ಕೆ ಹೋದ್ರು, ಹರಿಯಾಣಕ್ಕೆ ಹೋದ್ರು. ಮೊನ್ನೆ ತಾನೇ ಈಗ ಬಿಹಾರ್ಗೆ ಹೋಗೋರೆ, ಅಲ್ಲ ಒಂದೇ ಸತಿ 10,000 ರೂಪಾಯಿ ಕೊಟ್ಬಿಟ್ಟವ್ರೆ. ಹೆಣ್ಣು ಮಕ್ಕಳಿಗೆ 10,000 ರೂಪಾಯಿ ಕೊಟ್ಟವ್ರೆ. ಅಂದ್ರೆ ಏನಾಯ್ತು? ನಿಮ್ಮ ಆಡಳಿತದಲ್ಲಿ ಬಡವರ ನೋವು, ಬಡವರ ಹಸುವು ಕೇಂದ್ರ ಸರ್ಕಾರದ ಆಡಳಿತದಲ್ಲಿ ನಿಮ್ಗೆ ನಿಭಾಯಿಸಕ್ಕಾಗ್ಲಿಲ್ಲ. ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಮಾದರಿಯನ್ನ ತೆಗೆದುಕೊಂಡು ನಮ್ಮ ಗ್ಯಾರಂಟಿಯನ್ನ ನೀವು ಕಾಪಿ ಮಾಡಿಕೊಂಡು ನೀವು ಚುನಾವಣೆಯಲ್ಲಿ ಅಧಿಕಾರಕ್ಕೆ ಬರ್ಲಿಕ್ಕೆ ನೀವು ಪ್ರಯತ್ನವನ್ನ ನೀವು ಮಾಡ್ತಾ ಇದ್ದೀರಿ. ಯಾಕಂದ್ರೆ ಅವರ ಹತ್ತಿರದಲ್ಲಿ ಇದ್ದವರಿಗೆ ಮಾತ್ರ ಗೊತ್ತಾಗ್ತದ ಅವರ ಸಂಘಟನೆ ಯಾವ ರೀತಿಯಾದಂತೇಳಿ. ಅವ್ರ ಹತ್ತಿರದಲ್ಲಿದ್ರು ಗೊತ್ತಾಗ್ತದೆ. ಯಾಕಂದ್ರೆ
ಪಕ್ಷಕ್ಕೆ ಕೊಟ್ಟಂತ ಏನು ಮಹತ್ವವನ್ನ ಬೇರೆ ಯಾವುದಕ್ಕೂ ಕೊಡೋದಕ್ಕೆ ಸಾಧ್ಯ ಇಲ್ಲ. ನಾನು ನೋಡಿದ್ದೀನಿ. ಯಾಕಂದ್ರೆ ಪಕ್ಷದಲ್ಲಿ ಒಬ್ಬ ಸಣ್ಣ ಕಾರ್ಯಕರ್ತ ಯಾರಾದ್ರೂ ದುಡಿದಂತ ಕಾರ್ಯಕರ್ತನ್ನ ಗುರುತಿಸುವಂತ ಶಕ್ತಿ ಅದು ಯಾರಾದ್ರೂ ಇದ್ರೆ ಅದು ಡಿ.ಕೆ. ಶಿವಕುಮಾರ್ ಸಾಹೇಬ್ರ ಹತ್ರ ಅಂತ ಕೂಡ ಈ ಸಂದರ್ಭದಲ್ಲಿ ಹೇಳ್ತೀನಿ. ಹಾಗಾಗಿ ಇವತ್ತು 2023ರ ಏನ್ ಚುನಾವಣೆಯ ಸಂದರ್ಭದಲ್ಲಿ ಇಡೀ ರಾಜ್ಯಾದ್ಯಂತ ಸಂಘಟನೆ ಮಾಡೋದ ಮುಖಾಂತರ ಸಿದ್ದರಾಮಯ್ಯ ಸಾಹೇಬರು ಮತ್ತು ಡಿ.ಕೆ. ಶಿವಕುಮಾರ್ ಸಾಹೇಬರ ನೇತೃತ್ವದಲ್ಲಿ ಇವತ್ತು 140 ಸೀಟ್ಗಳನ್ನ ಕಾಂಗ್ರೆಸ್ ಪಕ್ಷದವನ್ನ ತರೋದಕ್ಕೆ ತಾವೆಲ್ಲರೂ ಕೂಡ ಕಂಕಣಬದ್ಧರಾಗಿ ದುಡಿದಿದ್ರಿ ಇಲ್ಲಿ ಕಾರ್ಯಕರ್ತರಂತ ಕೂಡ ಈ ಸಂದರ್ಭದಲ್ಲಿ ಹೇಳ್ತೀರಿ ಬಂಧುಗಳೇ. ಹಾಗಾಗಿ ನಿಮ್ಮ ಋಣ ಯಾವತ್ತೂ ಕೂಡ ನಾವು ತೀರ್ಸಕ್ಕಾಗೋದಿಲ್ಲ. ಅಂತ ಋಣವನ್ನ ನಮ್ಮ ಪಕ್ಷದ ಮೇಲೆ, ನಮ್ಮೆಲ್ಲರ ಮೇಲೆ, ನಾಯಕರ ಮೇಲೆ ಇದೆ. ಹಾಗಾಗಿ ಇವತ್ತು ಡಿ.ಕೆ. ಶಿವಕುಮಾರ್ ಸಾಹೇಬರು ಈ ರಾಜ್ಯದ ಉಪಮುಖ್ಯಮಂತ್ರಿಗಳಾಗಿ ಮತ್ತು ಏನು ಕೆಪಿಸಿಸಿ ಅಧ್ಯಕ್ಷರಾಗಿ ಸದಾ ಕೂಡ ಯಾವಾಗ ಹೋದ್ರು ಕೂಡ ಪಕ್ಷದ ಕಾರ್ಯಕರ್ತರ ಬಗ್ಗೆ ಏನ್ ಸಂಘಟನೆ ಮಾಡಿದ್ರು ಅಂತ ಹೇಳಿ ನಮಗೆ ಕೇಳ್ತಾ ಇರ್ತಾರ. ಯಾಕಂದ್ರೆ ಪಕ್ಷದ ಕಾರ್ಯಕರ್ತರು ಸಂಘಟನೆ ಇದ್ರೆ ಮಾತ್ರ ನಾವೆಲ್ಲರೂ ಲೀಡರ್ ಇಲ್ಲಿ ಆಗಿ ಬರೋದಕ್ಕೆ ಕೂಡೋದಕ್ಕೆ ಸಾಧ್ಯ. ಪಕ್ಷದ ಕಾರ್ಯಕರ್ತರು ಇಲ್ಲದೆ ಹೋದ್ರೆ ಯಾರು ಕೂಡ ನಾವು ಇಲ್ಲಿ ಬೆಂಗಳೂರು ಮುಟ್ಟಕ್ಕಾಗಲ್ಲ, ಈ ವೇದಿಕೆ ಕೂಡ ಏರೋದಕ್ಕಾಗಲ್ಲ. ಅದು ಒಂದು ಸಿದ್ಧಾಂತವನ್ನ ನಮಗೆ ಪಾಠವಾಗಿ ಕಲಿಸಿಕೊಟ್ಟಿರುವಂತ ನಮ್ಮ ನಾಯಕರಾದಂತ ಡಿ.ಕೆ. ಶಿವಕುಮಾರ್ ಸಾಹೇಬ್ರಂತ ಈ ಸಂದರ್ಭದಲ್ಲಿ ಹೇಳ್ತೀವಿ. ಹಾಗಾಗಿ ಇವತ್ತು ಕಾರ್ಯಕರ್ತರನ್ನಷ್ಟೇ ಮಾತ್ರ ನಾವು ಕರೆದಿದ್ದೀವಿ ಇಲ್ಲಿ, ಯಾರು ಬೇರೆ ನಮ್ಮವರನ್ನು ಕರೆದಿಲ್ಲ. ಯಾಕಂದ್ರೆ ಎಲ್ಲ ಪದಾಧಿಕಾರಿಗಳು ನೀವು ಪ್ರಥಮವಾಗಿ ನೀವು ಇವತ್ತು ರಾಜ್ಯದ ಅಧ್ಯಕ್ಷರ ಜೊತೆಯಲ್ಲಿ ಇವತ್ತು ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರು, ಪದಾಧಿಕಾರಿಗಳು, ಎಲ್ಲ ಸಂಘಟನೆಯ ಸೆಲ್ಗಳ ಅಧ್ಯಕ್ಷರು, ಪದಾಧಿಕಾರಿಗಳು ಪದಗ್ರಹಣಕ್ಕೆ ಇವತ್ತು ನಮ್ಮ ರಾಜ್ಯದ ಅಧ್ಯಕ್ಷರು ಬಂದಿದ್ದಾರೆ. ಇದು ನಮ್ಮ ಸೌಭಾಗ್ಯ ಅಂತ ಕೂಡ ಈ ಸಂದರ್ಭದಲ್ಲಿ ಹೇಳ್ತೀರಿ ಬಂಧುಗಳೇ. ಶ್ರೀ ಗುರು ರಾಘವೇಂದ್ರ ಅವರ ದರ್ಶನ ಐತಿಹಾಸಿಕ ಪ್ರಸಿದ್ಧ ಪಂಚಮುಖಿ ಆಂಜನೇಯನ ಸನ್ನಿಧಿಯಲ್ಲಿ ಧರ್ಮಪತ್ನಿಯೊಟ್ಟಿಗೆ ವಿಶೇಷ ಮನೋವಾಂಛೆಯಲ್ಲಿ ಸಿದ್ಧಿ ವಿಶೇಷ ಪೂಜೆ ಮಾಡಿಸಿದರು. 16 ವರ್ಷಗಳ ಕಾಲ ಶ್ರೀ ರಾಘವೇಂದ್ರ ಸ್ವಾಮಿಗಳು ತಪೋಗೈದ ಭೂಮಿ ಪಂಚಮುಖಿ. ರಾಯರ ತಪಸ್ಸಿಗೆ ಮೆಚ್ಚಿ ಪಂಚಮುಖಿ ಆಂಜನೇಯ ರಾಯರಿಗೆ ದರ್ಶನವಿತ್ತ ಭೂಮಿ ಪಂಚಮುಖಿ. ಆಂಜನೇಯ ಸನ್ನಿಧಿಯಲ್ಲಿ ಮನೋವಾಂಛೆಯಲ್ಲಿ ಸಿದ್ಧಿ ಅರ್ಚನೆ ಮಾಡಿಸಿದರೆ ಸಿದ್ಧಿ ಪ್ರಾಪ್ತಿ ಎಂಬ ಪ್ರತೀತಿ ಹಿನ್ನೆಲೆ ಕುಟುಂಬ ಸಮೇತ ಪಂಚಮುಖಿಗೆ ಭೇಟಿ ನೀಡಿ ಆಂಜನೇಯನ ಸನ್ನಿಧಿಯಲ್ಲಿ ಮನೋವಾಂಛೆಯಲ್ಲಿ ಸಿದ್ಧಿ ಅರ್ಚನೆ ಮಾಡಿಸಿದ್ದಾರೆ. ಮನ್ನಿನ ಯೋಜಿತಂ ಮಯಾ ಗೃಹಾಣ ಮಂಗಳಂ ದೀಪಂ ತ್ರೈಲೋಕ್ಯಾಧಿಪರಾಮಃ ಭಕ್ತಾದೀಪಂ ಪ್ರಯಚ್ಛಾಮಿ ದೇವಾಯ ಪರಮ ಈಶ್ವರ್ಯಂ ಸರ್ವಭೂತಾನಾಂ ತಾಂ ಯೋಗಕ್ಷೇಶ್ಯಾಂ. ಓಂ ಆಂಜನೇಯಾಯ ನಮಃ, ಓಂ ಮಹಾವೀರಾಯ ನಮಃ, ಓಂ ಹನುಮತೆ ನಮಃ, ಓಂ ಮಹಾರಾಜಾತ್ಮಜಾಯ ನಮಃ, ಓಂ ತತ್ವಜ್ಞಾನಪ್ರದಾಯ ನಮಃ, ಓಂ ಶ್ರೀಕಾರೇಯಪ್ರದಾಯಕಾಯ ನಮಃ, ಓಂ ಅಶೋಕವನಿಗಾಚ್ಛೇತ್ರೆ ನಮಃ, ಓಂ ಸರ್ವಮಾಯವಂದನಾಯ ನಮಃ, ಓಂ ಸರ್ವಬಂಧ ವಿಮೋಚನಾಯ ನಮಃ, ಓಂ ರಕ್ಷೋಭಿಕಂಸಕರಾಯ ನಮಃ, ಓಂ ಪರವಿದ್ಯಾಪರಿಹಾರಾಯ ನಮಃ, ಓಂ ಪರದೋಗವಿನಾಶಕಾಯ ನಮಃ, ಓಂ ಪರಮಂತ್ರ ನಿರಾಕರ್ತಾಯ ನಮಃ, ಓಂ ಪರೇಂದ್ರ ಪ್ರಭೇದಕಾಯ ನಮಃ, ಸರ್ವಗ್ರಾಹನಾಶಿನೇ ನಮಃ, ಓಂ ಭೀಮಸೇನ ನಾಯಕಾಯ ನಮಃ, ಓಂ ಸರ್ವದುಃಖಹರಾಯ ನಮಃ, ಕಪಿಂಗಾಯ ನಮಃ, ದಕ್ಷಿಣಾಯ ನಮಃ, ಪಶ್ಚಿಮೇಗಾಯ ನಮಃ, ಪ್ರಬಲಪರಾಕ್ರಮಾಯ ನಮಃ, ಶ್ರೀಗ್ರೀವಾಯ ನಮಃ.
वेदोक्त मंत्र पुष्पांजलिं समर्पयामि। दक्षिणे नारसिंहं गरुडमतं हस्तम् उत्तरे श्रीवरसं प्रचोदनं ಒಂದೊಂದು ವಿಶೇಷ ಕಾರಣ ಮೊದಲನೇ ಶಕ್ತಿ ಸಂಹಾರಕ ನರಸಿಂಹದೇವರು ಅಭಿಚಾರ ಭೂತ ಪರಿಹಾರ ಮಾಡ್ತಾರೆ. ದಕ್ಷಿಣದಲ್ಲಿ ಗರುಡ ಅಂತ ಮಣಿಮಚ್ಛಾಸ್ತ್ರವಿದ್ಯಾಂಸಂ ಮಣಿಮಾದಷ್ಟಸಿದ್ಧಿತಂ ಗಾಣದಾಳಪುರಾದೇಶಂ ಭಾರತೇಶಂ ಅಹಂಗಜ ಅಂತ ಹೇಳ್ತಾ ಈ ಪಂಚಮುಖಿ ಕ್ಷೇತ್ರಕ್ಕೆ ನಮ್ಮ DK ಶಿವಕುಮಾರ್ ಅವರು ದಂಪತಿಗಳು ಬಂದು ಪಂಚಮುಖಿ ಪ್ರಾಣದೇವರಲ್ಲಿ ಅವರು ಏನು ಅಂದ್ಕೊಂಡಿದ್ದಾರೆ ಆ ಕಾರ್ಯ ನೆರವೇರಬೇಕಂತ ಅರ್ಚನೆ ಆಗಿದೆ. ವಾಂಚನ ಸಿದ್ಧಿರಸ್ತ ಅಂತ ಏನು ಹೇಳ್ರಿ? ಮನೋವಾಂಚಲ್ಯ ಅರ್ಚನೆ ಇದು ಮನೋವಾಂಚ ಅರ್ಚನೆ ಏನಾಗುತ್ತೆ ಇದರಿಂದ? ಅಂದ್ರೆ ಅವರು ಅನ್ಕೊಂಡಿದ್ದ ಕಾರ್ಯ ಸಿದ್ಧಿ ಆಗುತ್ತೆ. ಆ ಕಾರ್ಯ ಪಂಚಮುಖಿ ಪ್ರಾಣದೇವರಲ್ಲಿ 5 ಮುಖಗಳು. ಇಲ್ಲಿ ವಿಶೇಷತೆ ಏನಂತಂದ್ರೆ ರಾಘವೇಂದ್ರ ಸ್ವಾಮಿಗಳವರು 12 ವರ್ಷ ಕಾಲ ತಪಸ್ಸೆ ಮಾಡಿದ್ದಾರೆ 16ನೇ ಶತಮಾನದಲ್ಲಿ. ಈ ತಪಸ್ಸಿಗೆ ಮೆಚ್ಚಿ ಪಂಚಮುಖಿ ಆಂಜನೇಯ ಸ್ವಾಮಿ 5 ರೂಪದಿಂದ ದರ್ಶನ ಕೊಟ್ಟಿದ್ದಾರೆ. ಒಂದೊಂದು ಮುಖದಿಂದ ಒಂದೊಂದು ರೀತಿಯಿಂದ ಕಾಪಾಡ್ತಾರೆ. ಅವ್ರ ಇಷ್ಟಾರ್ಥಗಳು ಆಗುತ್ತೆ ಅಂತ ಹೇಳಿ ಈ ಪಂಚಮುಖಿ ಪ್ರಾಣದೇವರಲ್ಲಿ ಬೇಡ್ಕೊಳ್ತಾ ಇದ್ದೇನೆ. ಈ ಸಂಪೂರ್ಣವಾದ ಮಂತ್ರಾಲಯವನ್ನು ರಾಘವೇಂದ್ರ ಸ್ವಾಮಿ ಮಂತ್ರಾಲಯದ ಶ್ರೀ ರಾಘವೇಂದ್ರ ಮಠಕ್ಕೆ ಕರ್ನಾಟಕ ಉಪಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಹಾಗೂ ಅವರ ದಂಪತಿ ಶ್ರೀ ಮಠದಲ್ಲಿ ವಿಶೇಷ ಪೂಜೆ ಸಲ್ಲಿಸುವ ಮೂಲಕ ನಾಡಿನ ಸಮಸ್ತ ಜನತೆಯ ಒಳಿತಿಗಾಗಿ ಪ್ರಾರ್ಥಿಸಿದರು. ಮಂತ್ರಾಲಯ ಶ್ರೀ ಗುರು ರಾಘವೇಂದ್ರ ಮಠದ ಪೀಠಾಧಿಪತಿಗಳಾದ ಸುಬುಧೇಂದ್ರ ತೀರ್ಥ ಶ್ರೀಗಳ ಆಶೀರ್ವಾದ ಪಡೆದರು. ಶ್ರೀ ಗುರು ರಾಘವೇಂದ್ರ ಮಠದ ಆಶೀರ್ವಾದ ನಾಡಿನ ಸಮಸ್ತ ಜನತೆಯ ಮೇಲಿರಲಿ, ನಾಡಿಗೆ ಹೊಳೆತಾಗಲಿ ಎಂದು ಮಹಾಮಂಗಳಾರತಿ ಮಾಡಿದರು. ಸಣ್ಣ ನೀರಾವರಿ ಹಾಗೂ ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆಯ ಸಚಿವರಾದ NS ಬೋಸರಾಜು, ಸಂಸದರಾದ G ಕುಮಾರ್ ನಾಯಕ, ತೆಲಂಗಾಣ ಸಚಿವರಾದ ಶ್ರೀಹರಿ, ಬಸನಗೌಡ ದದ್ದಲ್, ಪರಿಷತ್ ಸದಸ್ಯ ಕಾರ್ಯ ಅಧ್ಯಕ್ಷರಾದ A ವಸಂತ್ ಕುಮಾರ್, ಬಸನಗೌಡ ಬದರ್ಲಿ, ಶಾಸಕ ಹಂಪಯ್ಯ ನಾಯಕ ಅವರಿಗೆ ಸನ್ಮಾನಿಸಿ ಆಶೀರ್ವಚನ ನೀಡಿ ಶುಭ ಕೋರಿದರು. ಹೋಗಲ್ಲ. ನಾನು ಭಾರತ್ ಜೋಡೋ ಸಂದರ್ಭದಲ್ಲಿ ನಾನು ರಾಹುಲ್ ಗಾಂಧಿಯವರು ಇಲ್ಲಿಗೆ ಬಂದಿದ್ದು. ಅದಾದಮೇಲೆ ಅನೇಕ ಬಾರಿ ಬರಬೇಕು ಅಂತ ಹೇಳಿ ಆಹ್ವಾನ ಇತ್ತು. ದೇವರ ಅನುಗ್ರಹಕ್ಕೆ, ರಾಘವೇಂದ್ರ ಅನುಗ್ರಹಕ್ಕೆ ಭಾಳ ದಿನದಿಂದ ಬರಬೇಕು ಅಂತಿದ್ದೆ. ಎಲ್ಲದಕ್ಕೂ ಕೂಡ ಗುರು ಅನುಗ್ರಹ ಅವಶ್ಯಕತೆ ಇದೆ. ಅದಕ್ಕೆ ಇವತ್ತು ಅವ್ರದ್ದು ವಿಶೇಷವಾದಂಥ ದಿನ. ಅವ್ರದ್ದೊಂದು ಇಲ್ಲಿ ಒಂದು ಕಾರ್ಯಕ್ರಮ ಕೂಡ ಇದೆ, ಭೂಮಿ ಪೂಜೆ ಕಾರ್ಯಕ್ರಮ ಕೂಡ ಇದೆ. ಅದು ಕೂಡ ಬರಬೇಕು ಅಂತೇಳಿ ಆಹ್ವಾನ ಕೊಟ್ಟಿದ್ದು. ಅದಕ್ಕೆ ನಾನು ನನ್ನ ಶ್ರೀಮತಿಯವರು ಕುಟುಂಬದ ಸಮೇತ ಬಂದು
ದೇವರ ದರ್ಶನವನ್ನು, ರಾಯರ ದರ್ಶನವನ್ನು ಮಾಡೋಂಥ ಒಂದು ಭಾಗ್ಯ ಇವತ್ತು ನಮಗೆಲ್ಲ ಸಿಕ್ಕಿದೆ. ಸೊ ನನ್ನ ಜೊತೆ ಅನೇಕ ನನ್ನ ಸಹೋದ್ಯೋಗಿಗಳು, ಮಂತ್ರಿಗಳು, ಶಾಸಕರು, ಸಂಸತ್ ಸದಸ್ಯರು ಎಲ್ಲ ಕೂಡ ಅವರೆಲ್ಲ ಬಂದಿದ್ದಾರೆ. ಸೊ ಕರ್ನಾಟಕ ರಾಜ್ಯಕ್ಕೆ ಅವರು ನಮ್ಮ ಮೂಲ ನಂಜನಗೂಡಿನವರು. ಸೊ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಎಲ್ಲ ಕೂಡ ಒಳ್ಳೆಯದಾಗಲಿ, ಶಾಂತಿ ಸಿಗಲಿ ಅಂತೇಳಿ ಭಗವಂತನಲ್ಲಿ ರಾಯರಲ್ಲಿ ಪ್ರಾರ್ಥನೆ ಮಾಡಿದ್ದಾರೆ. ಸರ್, ಈಗ ಭಾರತ್ ಮಂತ್ರಾಲಯ ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಠದ ಬಳಿ ಭಕ್ತರಿಗಾಗಿ ವಸತಿ ಸೌಕರ್ಯ ಕಲ್ಪಿಸುವಂತಹ ಡಾರ್ಮೆಂಟರಿ ಕಟ್ಟಡಕ್ಕೆ ಕರ್ನಾಟಕ ರಾಜ್ಯದ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಭೂಮಿ ಪೂಜೆ ಮಾಡುವ ಮೂಲಕ ಚಾಲನೆ ನೀಡಿದರು. 3 ಅಂತಸ್ತಿನ ಕಟ್ಟಡ ಇದಾಗಿದ್ದು, ರಾಯರ ದರ್ಶನಕ್ಕೆ ಬರುವಂತಹ ಭಕ್ತರಿಗೆ ಸಾಮೂಹಿಕ ವಸತಿ ಕಲ್ಪಿಸುವ ನಿಟ್ಟಿನಲ್ಲಿ ಒಂದು ಡಾರ್ಮೆಂಟರಿ ನಿರ್ಮಾಣ ಮಾಡಲಾಗುತ್ತಿದೆ. ಈ ಒಂದು ಕಟ್ಟಡ ಕಾಮಗಾರಿ ಮುಂದಿನ ಮಾರ್ಚ್ ಅಂತ್ಯದ ಮೊಳಕೆ ಮುಗಿಸುವ ಒಂದು ಯೋಜನೆ ಇದ್ದು, ದೇವರ ಕೃಪೆ ಇದ್ದರೆ ಈ ಒಂದು ಕಟ್ಟಡ ಮುಗಿದು ಮಾರ್ಚ್ನಿಂದ ಭಕ್ತಾದಿಗಳ ಉಪಯೋಗಕ್ಕೆ ಬರಲಿದೆ. ರಾಘವೇಂದ್ರ ಸ್ವಾಮಿಗಳ ಹುಟ್ಟುಹಬ್ಬ ಮಾರ್ಚ್ನಲ್ಲಿ ಬರುತ್ತೆ. ಆ ಹೊತ್ತಿಗೆ ಕನಿಷ್ಠ ಗ್ರೌಂಡ್ ಫ್ಲೋರ್ ಆಗಬೇಕು ಅಂತಿದೆ. ನೀವೆಲ್ಲ ಚೆನ್ನಾಗಿ ಮಾಡಿ ಮತ್ತೆ ದೇವರ ಸುವರ್ಣ ನೋಡ್ತಾ ಶ್ಯಾಮ ಸುದರ್ಶನ ಬಾಲಾರ್ಕಕೋಟಿ ಪ್ರತಿಭಾಂ ತ್ರಿನೇತ್ರಾಂ ಪಟೇಹವಾದ್ಯಾ ಜಗದೀಶ್ವರೀಂ ಬರ್ಬರಾಂಗ ಜಗದ್ದಃ ವಜ್ರದೇ ಸುರಾಕಾರ ರಕ್ತಸ್ಪರ್ಶೋರಃ ಈಶಾನ್ಯ ಮಸ್ತಕುದ್ದೋ ನಿರುದ್ಯಾಂ ಗದ ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭಾ ಮಿತ್ರಾದಯಃ ಪತ್ರಿಕಾ ಸ್ವರಪುಂಗಮ ಪ್ರತಿಯಂ ಸಂಧ್ಯಾಸ್ತದಾರ